ಎಲ್ರಿಗೂ ನಮಸ್ಕಾರ. ಮತ್ತೊಂದು ವಿಡಿಯೋದಲ್ಲಿ ಸುಸ್ವಾಗತ. ಸ್ನೇಹಿತರೆ, ಇವತ್ತೇನಪ್ಪ ಅಂತಂದ್ರೆ ಸ್ಪೆಷಲ್ ಆಗಿ ಸ್ಪೆಷಲ್ ಏನೂ ಇಲ್ಲ. ಇವತ್ತೇನು ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತಾ 10 ದಿನಗಳು ಕಂಪ್ಲೀಟ್ ಆಗಿದೆ. ಇವತ್ತಿನ ವಿಡಿಯೋ ಕೂಡ ನಿನ್ನೆ ವಿಡಿಯೋ ಕೂಡ ನೀವು ನೋಡಿರ್ತೀರಾ. ಫೈನಲಿ ನಮ್ಮದು 10ನೇ ವಿಡಿಯೋ ಕಂಪ್ಲೀಟ್ ಮಾಡಿದ್ದೀವಿ. ಇವತ್ತು 11ನೇ ದಿನಕ್ಕೆ ನಾವು ಕಾಲಿಡ್ತಾ ಇದ್ದೀವಿ. 11ನೇ ದಿನದಲ್ಲಿ ನಾವು ನಿಮಗೆ ನಾವು ಅನ್ನೋದಕ್ಕಿಂತ ಹೆಚ್ಚಿಗೆ ನಾನು ನಿಮಗೆ ಒಂದು ಟ್ವಿಸ್ಟ್ ಕೊಡ್ತಾ ಇದ್ದೀನಿ. ಏನಪ್ಪ ಅಂತ ಅಂದ್ರೆ, ಇವತ್ತಿನಿಂದ 11ನೇ ದಿನದಿಂದ ಡೈಲಿ ಟ್ವಿಸ್ಟ್ ಮೇಲೆ ಟೆಸ್ಟ್ ಆ ಥರದ ಕಂಟೆಂಟ್ ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತಿದ್ದೀನಿ. ಅದು ಕೂಡ ಮತ್ತೆ ಪ್ರಯತ್ನ ಪಡ್ತೀನಿ. ಏನಪ್ಪ ಅಂತಂದರೆ ಟ್ವಿಸ್ಟು. ಇವತ್ತಿನಿಂದ ಅಂದರೆ 11ನೇ ವಿಡಿಯೋದಿಂದ, ಇವತ್ತು 11ನೇ ವಿಡಿಯೋದಲ್ಲಿ ನಾನು ಹೇಳ್ತೀನಿ ಏನೇನು ಮಾಡ್ತೀನಿ ಅಂತ. 12ನೇ ದಿನದಿಂದ 11 ಮುಗಿದು 12ನೇ ದಿನದಿಂದ ನಾನೇನು ಮಾಡ್ತೀನಪ್ಪ ಅಂತ ಅಂದರೆ, ದಿನನಿತ್ಯ ನಾನು ಚಾಲೆಂಜಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಿದ್ದೀನಿ. ಚಾಲೆಂಜಿಂಗ್ ನಮ್ಮ ದೋಸ್ತು ಮಾಡ್ತಾ ಇದ್ದಾನ, ನಾನು ಮಾಡ್ತಾ ಇದ್ದೀನಿ. 12ನೇ ದಿನದಿಂದ ನಂದು ಮತ್ತೆ ನನ್ನ ದೋಸ್ತಂದು ಚಾಲೆಂಜಿಂಗ್ ವಿಡಿಯೋ ಬರ್ತಾವ. ಇದಕ್ಕಾಗಿ ನೀವು ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅಂತಂದರೆ ಆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಯಾಕಂತಂದರೆ ಸಬ್ಸ್ಕ್ರೈಬ್ ಆದರೆ ನಾವು ಪ್ರತಿಯೊಂದು ಚಾಲೆಂಜಿಂಗ್ ವಿಡಿಯೋ ಮಾಡೋದು, ಹೊಸ ವಿಡಿಯೋ ಮಾಡೋದ್ರಿಂದ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಬಂದಾದ್ಮೇಲೆ ನೀವು ಅದರ ಮೇಲೆ ಕ್ಲಿಕ್ ಮಾಡ್ತೀರಾ, ಆಮೇಲೆ ನೀವು ನೋಡ್ತೀರಾ. ಅಥವಾ ಲೈಕ್ ಮಾಡಿ ಹೋಗಿ, ಮತ್ತೆ ಟೈಮ್ ಸಿಕ್ಕಿದಾಗ ಮತ್ತೆ ನೋಡ್ತೀರಾ, ಆಮೇಲೆ ಒಂದು ಒಳ್ಳೆಯ ಕಮೆಂಟ್ ಮಾಡ್ತೀರಾ. ಅದಕ್ಕಾಗಿ ಗಾಯ್ಸ್, ನೀವು ಯಾರಾದ್ರೂ ಹೊಸಬ್ರಾಗಿದ್ದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ವಾಟ್ಸಪ್ನಲ್ಲಿ ಸ್ಟೇಟಸ್ ಇಕ್ಕಿ ಅಂತ ಹೇಳ್ತಾ, ಇವತ್ತಿನಿಂದ ನಾವು ನಾಳೆಯಿಂದ 12ನೇ ವಿಡಿಯೋದಿಂದ ನಾವು ಚಾಲೆಂಜಿಂಗ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಚಾಲೆಂಜಿಂಗ್ ಇದ್ರೊಳಗೆ ಏನೇನು ಬರ್ತಾವ ಅಂಥೇಳಿ ನಿಮಗೂ ಕೂಡ ಮನಸ್ಸಿನಲ್ಲಿ ಫೀಲ್ ಆಗ್ತಿರ್ಬೋದು. ಇವರು ಯಾವ ರೀತಿಯ ಚಾಲೆಂಜನ್ನು ಮಾಡ್ತಾ ಇದ್ದಾರೆ ಅಥವಾ ಮಾಡಿಸ್ತಾರೆ ಅಥವಾ ಮಾಡ್ತಾರೆ ಮುಂದೆ ಬರುವಂಥ ವಿಡಿಯೋದಲ್ಲಿ. ಇವತ್ತಿನವರೆಗೂ ನೀವು ಕಾದಿ ನೋಡಿರಿ ಅಂತ ನಾನು ಹೇಳ್ತಾ, ನಾಳೆಯಿಂದ ನೀವು ಕಾದಿ ನೋಡಿರಿ ಅಂತ ಹೇಳ್ತಾ ಈ ವಿಡಿಯೋನ ಕಂಟಿನ್ಯೂ ಮಾಡೋಣ ಬನ್ನಿ. ಇದರಲ್ಲಿ ಟ್ವಿಸ್ಟ್ ಏನಪ್ಪ ಅಂತಂದ್ರೆ, ನಾವು ಚಾಲೆಂಜಿಂಗ್ ಒಳಗೆ ಏನು ಮಾಡ್ತೀವಿ ಅಂತಂದರೆ, ಮೊದಲಿಗೆ ನಾವು 5 ನಿಮಿಷಗಳ ಕಾಲ ಹೀಗೆ ಸುಮ್ಮನೆ ಕೂತಿರ್ತೀನಿ. ಈ ಥರ 5 ನಿಮಿಷಗಳ ಕಾಲ ನಾನು ಸುಮ್ಮನೆ ಕೂತಿರ್ತೀನಿ. ಇದು ಒಂದು ಚಾಲೆಂಜ್ ಅಂತ ನೀವು ಅನ್ಕೋಬೇಕು. ಅದನ್ನು ನಾನು ಅಂದ್ಕೊಂಡ್ಬಿಟ್ಟು 5 ನಿಮಿಷಗಳ ಕಾಲ ಚಾಲೆಂಜಿಂಗ್ ಅಂಥೇಳಿ ಮಾಡ್ತಿದ್ದೀನಿ. ಗಾಯ್ಸ್, ನೀವು ಇದನ್ನು ನೋಡಿ ಕಲೀರಿ. ಯಾಕೆಂತಂದರೆ ಇದರಿಂದ ಈ ಥರ 5 ನಿಮಿಷ ಸುಮ್ಮನೆ ಕೂತುವುದರಿಂದ ನಿಮಗೆ ಪೇಷನ್ಸ್ ಲೆವೆಲ್ಲು ಗೊತ್ತಾಗುತ್ತೆ. ಏಕಪ್ಪ ಅಂತಂದರೆ, ನೀವು ಕೂತಲ್ಲೇ 5 ನಿಮಿಷ ಕೂತರೆ ಅದು ನಿಮಗೆ ಹೇಗೆ ಮಾಡಿಸಬಹುದು ಅಂತ ನೀವು ತಿಳ್ಕೊಳ್ಳಿ ಗಾಯ್ಸ್. ಗೈಸ್ 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 ನೀವು ಇನ್ನ ಹೊಸಬರಾಗಿಲ್ಲ ಅಂತಂದರೆ ಚಾನೆಲ್ಗೆ ಸಬ್ಸ್ಕ್ರೈಬರ್ ಮಾಡಿ ಗಾಯ್ಸ್. ಸಿಗೋಣ ಗಾಯ್ಸ್ ಮತ್ತೊಂದು ವಿಡಿಯೋದಲ್ಲಿ. 5ನೇ ಚಾಲೆಂಜ್, 5 ನಿಮಿಷದ ಚಾಲೆಂಜ್ ಮುಗಿಸಿದ ನಂತರ 12ನೇ ದಿನದಲ್ಲಿ ಸಿಗೋಣ ಗಾಯ್ಸ್. ಮತ್ತೆ ಸಿಗೋಣ ಗಾಯ್ಸ್. ನಮಸ್ತೆ ಗಾಯ್ಸ್. ಹಲೋ ಗಾಯ್ಸ್, ನೀವು ನೋಡಿದಿರಲ್ಲ ಈ ಥರದ ಆ್ಯಕ್ಟಿಂಗ್ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಈ ಆ್ಯಕ್ಟಿಂಗ್ ನಿಮಗೆ ಚೆನ್ನಾಗಿ ಅನಿಸಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಈ ಆ್ಯಕ್ಟಿಂಗ್ ಯಾರ್ದೈತೆ ಅಂತ ನೀವು ಕಮೆಂಟ್ ಮೂಲಕ, ಕಮೆಂಟ್ ಬಾಕ್ಸ್ ನಿಮ್ಮದೇ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ ಯು ಸೋ ಮಚ್.